ತುಂಬ ಜನ ಇರ್ತಾರಲ್ಲ ಇಲ್ವಾ ಸಾಹಿತ್ಯ. ಒಬ್ಬ ಕವಿ ಒಂದ್ಸತಿ ಒಬ್ಬ ರೈಟರ್, ವೆಲ್ ನೋನ್ ರೈಟರ್, ಬೇಲಿ ಮೇಲೆ ಒಂದು ಕಪ್ಪು ಬಿಳಿ ಹಾಕಿ ಕೂತ್ಕೊಂಡು ಟೂವಿ ಅಂತ ಕೂಗ್ತಿತ್ತು ಅಂತ ಬರೀತಾರೆ. ಅದು ಹೆಂಗೆ ಕಾಣುತ್ತೆ ಅಂದರೆ ನಮ್ಗೆ ಅದು ಮುಂದಕ್ಕೆ ಪುಸ್ತಕ ಓದಿಸ್ಕೊಡೋದು. ದಟ್ ಇಸ್ ಔಟ್ ಪವರ್. ನಾನು ಸಾಹಿತ್ಯ ಗಂಭೀರ ಗೊತ್ತಿಲ್ಲ, ನಾನು ಫಿಕ್ಷನ್ ನಾನ್ ಫಿಕ್ಷನ್ ಎರಡೂ ಆಲ್ಟರ್ನೇಟಿವ್ ಗೊತ್ತಾಯಿತು. ಬಟ್ ನಂಗೆ ಆ ಥರ ಆದರೆ ಪುಸ್ತಕ ಮೊದಲೇ ಇಡುವುದಕ್ಕೆ ಮುಂದಕ್ಕೆ ಹೋಗೋದು. ಯಾಕೆಂದರೆ ನಿಮ್ಗೆ ಅದು ಏನು ಆಶ್ಚರ್ಯ ಆಗಲ್ಲ. ಇದು ಟೂವಿ ಅಂತ ಎಲ್ಲಿಂದ ತೆಗೆದಿದ್ದಾರೆ ಅಂತ. ಟೂವಿ ಅನ್ನೋದು ಕುವೆಂಪು ಒಂದು ಹಕ್ಕಿಯ ಹಾಡಿನ ಬಗ್ಗೆ ಬರುತ್ತೆ. ಟೂವಿ ಅಂತ ಬರುತ್ತೆ. ಒಂದು ಟೇಲರ್ ಅಂತ ಒಂದು ಹಕ್ಕಿ ಇದೆ, ಅದು ಹೂ ಬಂದರೆ ಟೂವಿ ಅಂತ ಕೇಳ್ತಾರೆ. ಸೊ ಕುವೆಂಪು ಅದಕ್ಕೆ ಟೂವಿ ಹಕ್ಕಿ ಅಂತಾರೆ. ಟೂವಿ ಅಂತ ಕೂಗ್ತಿತ್ತು. ಇವನು ಫೋರ್ಸ್ಫುಲ್ಲಾಗಿ ಅದನ್ನ ಅಲಂಕಾರಿಕವಾಗಿ ಬಳಸೋಕ್ಕೆ ಅಥವಾ ನನ್ನ ಸಾಹಿತ್ಯದೊಳಗೆ ನಾನು ಸುತ್ತಮುತ್ತಲ ಪರಿಸರ ತರಬೇಕು ಅಂತ ಫೋರ್ಸ್ ಮಾಡಿರೋದ್ರಿಂದ ಏನಾಗುತ್ತೆ, ಅದಿರೋದು ಸಣ್ಣ ಗ್ರೀನಿಶ್ ಕಲರ್ ಹಕ್ಕಿ. ಇದು ಆಮೇಲೆ ಅದು ಯಾವತ್ತೂ ಬೇಲಿ ಮೇಲೆ ಬರೋಲ್ಲ, ಹೆಚ್ಚಾಗಿ ಅದು ಬುಷಸ್ ಒಳಗೆ ಓಡಾಡುತ್ತೆ. ಆಮೇಲೆ ಸುಮಾರಾಗಿ ಒಂದು ಲೇಯರ್ ಓಡಾಡ್ತಾರೆ. ಒಂದೊಂದು ಬರ್ಡ್ಸ್ ಒಂದೊಂದು ಲೇಯರ್ ಇರುತ್ತೆ. ಸೊ ಯು ಅಂಡರ್ಸ್ಟ್ಯಾಂಡ್ ಆಲ್ ದ್ಯಾಟ್. ಸಡನ್ನಾಗಿ ಕಪ್ಪು ಬಿಳಿ ಹಾಕಿಕೊಂಡು ಬೇರೆ ಬಂದು ಕುತ್ಕೊಂಡು ಟೂವಿ ಅಂತಿತ್ತಂದರೆ ಆ ಕಾದಂಬರಿ ಬಗ್ಗೆ ನಮಗಿರೋ ಗೌರವನೇ ಹೊರಟು. ಅದು ಮುಂದಕ್ಕೆ ಓದಿಸ್ಕೊಳ್ಳೋದೇ ಇರತ್ತೆ ಸಿದ್ಧ. ಅದು ನಮ್ಮ ಪ್ರಾಬ್ಲಮ್ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ, ಇವಾಗ ವ್ಯಾನ್ ಗಾಗ್ ಅಂತ ಪೇಂಟ್ ಕೇಳಿದ್ರಲ್ಲ, ಕೇಳಿರ್ಬೋದು. ಅದು ಕೇಳಿದ್ದರೆ 150 ವರ್ಷಗಳ ಹಿಂದೆ ವಿನ್ಸೆಂಟ್ ವ್ಯಾನ್ ಗಾಗ್ ಡಚ್ಚು. ಅವನದು ಪೇಂಟಿಂಗ್ಸ್ ಇವತ್ತಿಗೂ ಚರ್ಚೆ ಆಗುತ್ತೆ. ಇವತ್ತಿಗೂ ಒಂದೊಂದು ಪೇಂಟಿಂಗ್ 10,000 ಕೋಟಿ ರೂಪಾಯಿಗೆಲ್ಲ ಮಾರಾಟ ಆಗುತ್ತೆ. ಅವನು ಬರೆದಿರೋದು 1870s 1860s. ಅದನ್ನ ಇವತ್ತಿಗೂ ಆಸ್ಟ್ರೋಫಿಸಿಸ್ಟ್ ಕೆಲವರು ಅವನು ಮೋಸ್ಟ್ ಫೇಮಸ್ ಆದ ಸ್ಟಾರಿ ನೈಟ್ ಅಂತ ಒಂದು ಪೇಂಟಿಂಗ್ ಇದೆ, ವೆರಿ ನೀವು ಎಲ್ಲಿ ಗೂಗಲ್ ಮಾಡಿದ್ರು ಸಿಗುತ್ತೆ. ಅದನ್ನ ಇಟ್ಕೊಂಡು ಅನಲೈಸ್ ಮಾಡ್ತಾರೆ. ಮಾಡಿ ಇವತ್ತು ಅವನು ಯಾವ ದಿವಸ ಎಲ್ಲಿ ಕೂತ್ಕೊಂಡು ಯಾವ ಆಕಾಶ ನೋಡ್ಕೊಂಡು ಬರೆದಿರ್ಬೋದು. ಅದಾದಮೇಲೆ ಅವನ ಸ್ಟ್ರೋಕ್ಸ್ ಮೂಲಕ ಇವ್ರಿಗೇನಾದ್ರು ಇಡೀ ಯೂನಿವರ್ಸ್ ಮೂವ್ಮೆಂಟ್ಲಿರ್ತಾ ಯಾವಾಗಲೂ. ನೀವು ಗೊತ್ತಲ್ಲ, ಈಗ ನಾವು ಕೂತಿದ್ದೀವಿ, ಸ್ಟಿಲ್ ಆಗಿದ್ದೀವಿ ಅಂತಿದ್ದೀವಲ್ಲ, ನಾವು ಕಂಟಿನ್ಯೂಸ್ ಮೂವ್ಮೆಂಟ್ಲಿರ್ತೀವಿ. ಯಾಕಂದರೆ ಭೂಮಿ ಸುತ್ತಾಗುತ್ತೆ, ಭೂಮಿ ಸೂರ್ಯನ ಸುತ್ತಾಗುತ್ತೆ, ಸೂರ್ಯ ಭೂಮಿ ಅದು ಅನಂತ ವೇಗದಲ್ಲಿ ಸ್ಪೇಸಲ್ಲಿ ಚಲಿಸ್ತಾ ಇರುತ್ತೆ ಇಡೀ ನಮ್ಮ. ಸೊ ಅದೆಲ್ಲ ಚಲನೆ ಮಧ್ಯೆ ನಾವು ಸ್ಟಿಲ್ ಆಗಿದ್ದೀವಿ ಅಂತ ನಾವು ತಿಳ್ಕೋತೀವಿ. ಯಾಕೆಂದರೆ ಒಂದು ಸ್ನ್ಯಾಪ್ಶಾಟ್ ಥರ ನೋಡ್ತೀವಲ್ಲ ನಾವು. ಸೊ ಇದೇ ಥರ ಆಸ್ಟ್ರೋಫಿಸಿಸ್ಟ್ ಅದನ್ನ ಅನಲೈಸ್ ಮಾಡ್ತಾ ವ್ಯಾನ್ ಗಾಗ್ ಎಲ್ಲರೂ ಇದೆಲ್ಲ ಚಲನೆಯಲ್ಲಿದೆ ಅಂತ ಗೊತ್ತಿತ್ತ ಅಂತ. ಏಕೆಂದರೆ ಅವ್ನು ಶಾರ್ಟ್ ಸ್ಟ್ರೋಕ್ಸಲ್ಲಿ ಬರುತ್ತೆ. ಎವ್ರಿಥಿಂಗ್ ಲುಕ್ಸ್ ಮೂವಿಂಗ್ ಆ ಸ್ಪೇಸಲ್ಲಿ. ಅದು ಬಿಟ್ಟು ಕೆಲವು ಆಕಾಶಕಾಯದಲ್ಲಿರುವ ಈ ಜಾಗ ಭಾಳ ಪರ್ಫೆಕ್ಟ್ ಆಗಿದೆ. ಅದಾದಮೇಲೆ ಅವನು ಎದುರುಗಡೆ ಒಂದು ಸೈಪ್ರಸ್ ಟ್ರೀ ಇದೆ, ಅದ್ರ ಹಿಂದ್ಗಡೆ ವಿಲೇಜ್ ಇದೆ, ಅದ್ರ ಹಿಂದ್ಗಡೆ ಒಂದು ಸ್ಲೀಪಿ ಮೌಂಟನ್ಸ್ ಇದೆ, ಅದ್ರ ಹಿಂದ್ಗಡೆ ಸ್ಕೈ ಇದೆ. ಅವ್ನು ಸ್ಟಾರಿ ನೈಟ್ ಅಂತ ಬರ್ತಾನೆ. ಆ ಹೆಸರದಕ್ಕೆ ಸ್ಟಾರಿ ನೈಟ್ ಅಂತ ಬರ್ತಾನೆ. ಅದು ಪಜಲ್ ಆಗ್ತಾ ಬರ್ತಾ ಇವ್ರಿಗೆ ಆಸ್ಟ್ರೋಫಿಸಿಕ್ಸ್ಗೆ 150 ವರ್ಷ ಆದಮೇಲೂ ಈಗಲೂ ಅವ್ರು ಕುತೂಹಲದಿಂದ ಯಾವತ್ತು ಬಂದಿದ್ದಾನೆ, ಎಲ್ಲಿ ಕುತ್ಕೊಂಡು ಬರ್ತಿದ್ರು ಅಂತ ರೀಟ್ರೇಸ್ ಮಾಡಿ. ಒಬ್ಬ ಆಸ್ಟ್ರೋಫಿಸಿಸ್ಟ್ ಇದ್ದಾನೆ, ನಿಮಗೆಲ್ಲ ವೆರಿ ಭಾಳ ನೋನ್ ನೇಮ್, ಓಕೆ, ನೀಟ್ ಟೈಸನ್. ಅವನು ಇವತ್ತು ಅವನಿಗೆ ಭಾಳ ಖುಷಿ ಅಂದರೆ ಸ್ಟಾರಿ ನೈಟ್ ಟಿ ಶರ್ಟ್ ಹಾಕ್ಕೊಂಡು ತಿರ್ಗ್ತಾ ಸೀರಿಯಸ್ ಫಿಸಿಕ್ಸ್ ಕಾನ್ಫರೆನ್ಸಲ್ಲಿ ಅವನು ಸ್ಟಾರಿ ನೈಟ್ ಟಿ ಶರ್ಟ್ ಹಾಕ್ಕೊಂಡು ಬರ್ತಾನೆ. ಅಷ್ಟು ಇಷ್ಟ ಆಗುತ್ತೆ. ಒಂದು ಯಾವುದೋ ಡಿಸಿಪ್ಲಿನ್ ಇರೋನು ಇನ್ನೊಂದು ಡಿಸಿಪ್ಲಿನ್, ಸಂಪೂರ್ಣವಾದ ಬೇರೆ ಡಿಸಿಪ್ಲಿನ್ ಇರೋ ಒಂದು ಲೋಕನ ಅಷ್ಟು ಪ್ರೀತಿಸ್ಬೇಕಂದ್ರೆ ಅದರಲ್ಲಿ ಬೇರೆ ಯಾವುದೋ ಒಂದು ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ. ಸೊ ಅದೇ ಥರ ಸಾಹಿತ್ಯದಲ್ಲೂ ಎಲ್ಲೋ ಒಂದು ಕಡೆ ಈಗ ಕುವೆಂಪುನ ನಾನು ನೋಡಿದೆ, ಅವರು ಮನೆಗಳಲ್ಲಿ ಮದುಮಗಳು ಬರೆದು ಆಲ್ಮೋಸ್ಟ್ 89 ವರ್ಷ ಆದಮೇಲೆ ಇನ್ನೂ ಚರ್ಚೆ ನಡೀತಾನೆ ಇತ್ತು, PhD ನಡೀತಾ ಇತ್ತು, ಜನ ಚರ್ಚೆ ಮಾಡ್ತೀವಿ. ಯಾಕೆ ಇರ್ಬೋದು? ವ್ಯಾನ್ ಗಾಗ್ ಎಲ್ಲ ಒಂದು ಕಡೆ 150 ವರ್ಷ ಆದಮೇಲೆ ಚರ್ಚೆಗೊಳಗಾಗ್ತಾ ಇರ್ತಾನೆ. ಯಾಕಿರ್ಬೋದು? ಎಲ್ಲೋ ಒಂದು ಕಡೆ ಆ ಫ್ಯಾಕ್ಚುಯಲ್ ಡೆಪ್ತು ತಪ್ಪಿರಲ್ಲ. ಅದು ಎಂಥ ಫಿಕ್ಷನಲ್ ಕಾದಂಬರಿ ಇರ್ಬೋದು, ಎಂಥ ಇಮ್ಯಾಜಿನರಿ ಸ್ಟೋರಿ ಇರ್ಬೋದು,
ಎಲ್ಲೋ ಒಳಗಡೆ ಇನ್ ಡೆಪ್ತ್ ಯಾವುದೋ ಒಂದು ಫ್ಯಾಕ್ಚುಲ್ ಪಾಯಿಂಟ್ಸು ಅನುಭವದಿಂದನೋ ಅಥವಾ ದರ್ಶನದಿಂದನೋ ಬಂದಿದೆ. ಅದರಿಂದ ತುಂಬ ದೂರ ಆದಾಗ ಬಹುಶಃ ಅವರು ಕ್ಲಾಸಿಕ್ಕಾಗಿ ಉಳಿಯೋದು. ಈ ಕ್ಲಾಸಿಕ್ಕಾಗಿ ಉಳಿಯೋದಕ್ಕೆ ಈ ಕ್ವಾಲಿಟಿ ಇರ್ಬೋದು ಅಂತ ನಾವು ನಮ್ಮ ಡಿಸಿಪ್ಲಿನ್ ಮೂಲಕ ನಾವು ಅನಲೈಸ್ ಮಾಡ್ಬೋದು. ಸೊ ನನಗೆ ಯಾಕೆ ಇವೆಲ್ಲ ಹಿಂಗೆ ಅನಿಸ್ತಾ ಇತ್ತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇವಾಗ ಸ್ವಲ್ಪ ಬೇಗ ಬಂದೆ ಅಂದ್ಬಿಟ್ಟು NGM ಕಾಲೇಜ್ ಲೆಕ್ಚರ್ಗಳು ನನ್ನ ಮಕ್ಕಳಿಗೆ ಮಾತಾಡಿದ್ರು. ಅವರು ಜರ್ನಲಿಸಮ್ ಹುಡುಗರು ಅವ್ರ ಹತ್ರ ಮಾತಾಡ್ತಾ ಇದ್ರು. ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಗಂಭೀರವಾಗಿ ಮಾತಾಡ್ತಾ ಇದ್ವಿ. ಹಿಂದ್ಗಡೆ ಬಸ್ಸು, ಹಾರ್ನು, ಗಲಾಟೆ ಎಲ್ಲ ಇತ್ತು. ಆ ಹುಡುಗರಲ್ಲಿ ಕೆಲವರು ರೆಸ್ಟ್ಲೆಸ್ ಆಗ್ತಾಯಿದ್ರು, ಕಾಲೆಲ್ಲ ಹಿಂಗೆ ಆಗ್ತಾಯಿದ್ರು, ಎಲ್ಲ ಗೊತ್ತಾಗ್ತಾ ಇತ್ತು ನನಗೆ. ಅದ್ರ ಮಧ್ಯದಲ್ಲಿ ಸಿಕ್ಕಾಡಕ್ಕೆ ಹೋಗ್ತಾ ಇತ್ತು, ಅದು ಕೇಳಿಸ್ತಾ ಇತ್ತು. ಅದು ಸಿಕ್ಕಾಡಕ್ಕೆ ಕೂಗ್ತಾ ಇದೆ, ಇನ್ನೊಂದು ಒಂದು ಸಿಕ್ಕಾಡಕ್ಕೆ ಹೋಗ್ತಾ ಇದೆಯಲ್ಲ, ಮೊನ್ನೆ ಮಳೆ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಜೊತೆಲೆ ಅವಾಗ ದೊಡ್ಡಂತ ಒಂದ್ರದ್ದು ಲೈಟಾಗಿ ಅದ್ರದ್ದು ಹನಿ ಬಿತ್ತು. ಸುಮ್ಮನೆ ಹುಡುಗರಿಗೆ ಕೇಳಿದೆ. ಈಗ ಅವಾಗ ಕೃಪ ಮಾತಾಡ್ತಿದ್ರು ಸರಿ. ಅದ್ರ ಮತ್ತೆ ನಿಮ್ಗೆ ಇಲ್ಲೊಂದು ಇನ್ಸೆಕ್ಟ್ ಕೂಗ್ತಾ ಇರ್ತಾರೆ, ನಿಮ್ಗೆ ಯಾರಿಗಾರು ಕೇಳಿಸ್ತಾರೆ, ಯಾರಿಗೂ ಕೇಳಿಸಿಲ್ಲ, ಬಸ್ಸಾರಿಗೂ ಕೇಳಿಸ್ತಾನೆ, ಎಲ್ಲರಿಗೂ ಕೇಳಿಸುತ್ತೆ. ಸೊ ಹಾಗೆ ನೀವು ಟ್ಯೂನ್ ಆಗ್ತಾ ಹೋದಂಗೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಸುತ್ತಮುತ್ತಲ ನಿಮ್ಗೆ ಬೇಕಾಗಿದ್ದ ಇದು ಕೇಳಿಸೋದು. ಸೊ ಈಗ ಕಾಡೊಳಗೆ ಕೂತ್ಕೊಂಡು ಭಾಳ ನಮ್ಮದು ಬಂಡೀಪುರ ಹತ್ರ ಒಂದು ರಿಸರ್ಚ್ ಸ್ಟೇಷನ್ ಇದೆ. ಅದು ಸೀರಿಯಸ್ಲಿ ಐಸೋಲೇಟೆಡ್. ಅದು ಕಾಡು ಒಳಗಿದ್ದಂಗೆ ಲೆಕ್ಕ. ಆ ಬಂಡೀಪುರ ಕಾಡಲ್ಲಿ ಏನೇನು ಪ್ರಾಣಿಗಳು ಎಲ್ಲವೂ ಇಲ್ಲಿ ಬರ್ತವೆ. ಆದರೆ ಡೈವರ್ಸಿಟಿ ಇದು ವೆಜಿಟೇಷನ್ ಡೈವರ್ಸಿಟಿ ಕಡಿಮೆ ಇದೆ, ಯಾಕೆಂದರೆ ಅದೆಲ್ಲ ಕಡಿದು ಟೂಪಾಗಿ ಬಂದಿರೋದೆಲ್ಲ. ಬಟ್ ಅಲ್ಲಿ ಸೌಂಡ್ ಸ್ಕೇಪ್ ಟ್ರಾನ್ಸ್ಫರ್ ಆಗ್ತದಲ್ಲ, ದಟ್ ಈಸ್ ಸಮಥಿಂಗ್ ಅಮೇಝಿಂಗ್. ನಿಮಗೆ ಅದು ನಮಗೆ ಭಾಳ ವರ್ಷಗಳಿಂದ ನನಗೆ ಅದು ಫೀಲ್ ಆಗ್ತಾಯಿತ್ತು, ನನಗೆ ಅರ್ಥ ಆಗ್ತದೆ. ಬಹುಶಃ ಇದು ಹೆಂಗೆ ಈ ಸೌಂಡ್ ಸ್ಕೇಪು ಹೆಂಗೆ ವರ್ಕ್ ಆಗ್ಬೋದು ಅಂತ ಅದನ್ನೇ ಗಂಭೀರವಾಗಿ ಯೋಚನೆ ಮಾಡಿಕೊಂಡು ಹೋದಾಗ ಏನು ಅನಿಸ್ತು ನನಗೆ. ಈಗ ಇವರೆಲ್ಲ ಅಷ್ಟು ಸೀರಿಯಸ್ ಆಗಿ ಪರಿಸರ ವಿಚಾರಗಳನ್ನ ಆಳುವವರಿಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ, ಹಕ್ಕಿಯ ಹಾಡೆ ಕೇಳದೆ ಇರೋನಿಗೆ ಹೆಂಗೆ ತಲುಪಿಸ್ತೀರಾ ಅದರ ನೋವನ್ನು? ಈಗ ಲೀನಿಯರ್ ಫ್ರಾಗ್ಮೆಂಟೇಷನ್ ಅಂತ ಮಾತಾಡ್ತೀವಿ. ರಸ್ತೆ ಮಾಡೋದು ಒನ್ ಆಫ್ ದ ಮೇಜರ್ ಫ್ರಾಗ್ಮೆಂಟೇಷನ್. ಸಾರಿ, ನಾನು ಈ ಥರ ಪದಗಳು ನಾವು ಓದೋದೆಲ್ಲ ಇಂಗ್ಲೀಷಲ್ಲೇ ಓದ್ತಿರಲಿಲ್ಲ, ಏನು ಮಾಡಿದ್ರು ಈ ಪದಗಳು ಬಂದೇ ಬರ್ತಾರೆ. ಈಗ ಕಾಡು ಚೂರು ಆಗ್ತಾಯಿದೆಯಲ್ಲ, ಅಂದರೆ ಒಂದಕ್ಕೊಂದು ಕನೆಕ್ಷನ್ ಕೊಡ್ತಾ ಇದೆಯಲ್ಲ, ಅದು ನಮ್ಮದು ಇಡೀ ಪರಿಸರಕ್ಕಾಗುತ್ತಿರೋ ದೊಡ್ಡ ತೊಂದರೆ, ಬಹು ದೊಡ್ಡ ತೊಂದರೆ. ಇನ್ಕ್ಲೂಡಿಂಗ್ ಈ ಡ್ಯಾಮ್ಸ್ ಇರ್ಬೋದು, ಆಗಿರ್ಬೋದು, ಮುಳುಗಡೆ ಇರ್ಬೋದು. ಇದ್ರ ಮಧ್ಯದಲ್ಲಿ ರೋಡ್ಸ್ ಇದಾವಲ್ಲ, ಹೈವೇಸ್, ಅವು ಕೂಡ ಅಷ್ಟೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಹೆಂಗೆ ಅಂತ ಯಾರಿಗಾದ್ರು ನಾನೊಬ್ಬ ಮಂತ್ರಿಗೆ ವಿವರಿಸ್ಬೇಕಂದ್ರೆ ಅವನಿಗೆ ಫಸ್ಟು ಕಪ್ಪೆ ಕೂಗೋದು ಕೇಳಿರ್ಬೇಕು. ಅವ್ನು ಯಾವತ್ತು ಕಪ್ಪೆ ಕೂಗೋದೇ ಕೇಳಿಲ್ಲ ಅಂದರೆ ಹೆಂಗೆ ವಿವರಿಸ್ತಾರೆ? ಅವ್ನು ಎಷ್ಟಾರ ಬರಿಬೋದು, ನೀನು ಎಷ್ಟಾರ ತಲೆ ತಿನ್ಬೋದು ಅವ್ರಿಗೆ. ಅಲ್ಲಿ ಬಂದಿದ್ದಾನೆ ಏನೋ ಹೇಳ್ತಾರೆ ಅಂತ ಅವ್ರು ಓಕೆ ನೋಡೋಣ ಅಂದ್ಬಿಟ್ಟು ಕಳಿಸ್ತಾ ಬಿಡ್ತಾರೆ. ಅದು ಇದಕ್ಕೆ ಹೋಗಲ್ಲ. ಈಗ ಅದು ಯೋಚನೆ ಮಾಡ್ತಾನೇ ಇದ್ದೀನಿ. ಈಗ ಕಪ್ಪೆ ಯಾಕೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕಪ್ಪೆ ಎಲ್ಲರಿಗೂ ಗೊತ್ತಿರೋಂಥ ಒಂದು ಪ್ರಾಣಿ. ಬೇರೆ 100 ಇನ್ಸೆಕ್ಟ್ನ ಹೇಳ್ಬೋದು, ನಿಮಗೆ ಗೊತ್ತಿಲ್ಲದ ಪ್ರಾಣಿ ಅಂದರೆ ಅದು ನಿಮ್ಗೆ ಮುಟ್ಟದೇ. ಸೊ ಕಪ್ಪೆ ಒಂದನೇ ಕಾಲ. ಬಟ್ ಕಪ್ಪೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ? ಅದರದ್ದು ಎಷ್ಟು ಏರಿಯಾ ಇರ್ಬೋದು, ಅವುಗಳ ಟೆರಿಟರಿನೋ ಹೋಮ್ ರೇಟೋ ಎಷ್ಟು ಇರ್ಬೋದು, ಅದು ಕೇವಲ ಸ್ಕ್ವೇರ್ ಮೀಟರ್ಸಲ್ಲಿ ಇರ್ತಾವೆ ಅವರಲ್ಲಿ. ಅಷ್ಟರೊಳಗೆ ಅವು ಕಮ್ಯುನಿಕೇಟ್ ಮಾಡಿ ಅದು ಲೂಪಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಇದು ಒಂದು ಇಷ್ಟಗಳ ಏರಿಯಾ ಆಗುತ್ತೆ, ಇನ್ನೊಂದು ಇಷ್ಟಗಳ ಏರಿಯಾ ಆಗುತ್ತೆ. ಕೆಲವು ಕಪ್ಪೆಗಳು ವರ್ಷದಾಗ ಒಂದೇ ಸತಿ ಒಂದು ವಾರದಲ್ಲಿ ಬಂದು ಒಂದು ವಾರ ಆಚೆ ಬಂದು ಮೇಟ್ ಮಾಡಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಸೇರುತ್ತೆ. ಅದೇ ಟೈಮು ಅದು ಯಾವಾಗ ಮಳೆ ಬರಬೇಕೋ ಮಳೆ ಬಂದು ಸ್ಟ್ರೀಮ್ ಜಸ್ಟ್ ಹರಿಬೇಕು. ಮೊದಲನೇ ಮಳೆಗಳು ಬಂದು ಸ್ಟ್ರೀಮ್ ಜೋರಾಗಿ ಹರಿದ್ರೆ ಹೋಯ್ತು. ಜಸ್ಟ್ ಎಷ್ಟು ಬೇಕು ಅವಾಗ ಹರಿಬೇಕು, ಅವಾಗಲೇ ಆಚೆ ಬರಬೇಕು. ಅದು ಕಮ್ಯುನಿಕೇಟ್ ಮಾಡೋಕ್ಕಾಗೋದು ಆಡಿಯೋ ಮೂಲಕ ಕಮ್ಮಿ. ಆಡಿಯೋ ಎಷ್ಟು ದೂರ ಅದು ಆ ಲೂಪಲ್ಲಿ ಕ್ಯಾರಿ ಆಗ್ತಾರೆ. ಆ ಜೆನೆಟಿಕ್ ಫ್ಲೋನು ಅದೇ ಲೂಪಲ್ಲಿ ಇರ್ತದೆ. ಅದ್ರ ಮಧ್ಯದಲ್ಲಿ ನಾವು ಫ್ರಾಗ್ಮೆಂಟೇಷನ್ ಮಾಡಿದ್ರೆ ಅದರ ಸೌಂಡ್ ಸ್ಕೇಪ್ ಮಧ್ಯೆ ಕತ್ತರಿ ಆಗ್ತದೆ. ನೀವು ಯಾವ ಥರ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದು ಫಿಸಿಕಲಾಗಿ ಕತ್ತರಿ ಆಗ್ತೀವಿ. ಅದಲ್ಲದೆ ನಾವು ಸೌಂಡ್ ಸ್ಕೇಪಲ್ಲೂ ಕತ್ತರಿ ಆಗ್ತೀವಿ. ಅವುಗಳದ್ದು ಸೌಂಡ್ ಸ್ಕೇಪ್ ಇರುತ್ತಲ್ಲ, ಅವುಗಳ ಸಂವಹನ ಪ್ರಪಂಚ ಅದ್ರ ಮಧ್ಯದಲ್ಲಿ ಕತ್ತರಿ ಆಗ್ತದೆ. ಇದೆಂಥ ನಿಲ್ಸ್ತಂತ ಕೆಲಸ ಮಾಡ್ತಾ ಇರ್ತಾರೆ ಇವ್ರ ಪಾಪ ಹೆಂಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಲ್ಲಾದರೂ ಒಂದು ಫಿಲ್ಮ್ ಮೂಲಕ ಕನ್ವೆ ಮಾಡ್ಬೋದಾ ಅಂತ ಕೆಲವು ಸತಿ ನಾವು ಫಿಲಮ್, ಈಗ ವೈಲ್ಡ್ ಡಾಗ್ ಬಗ್ಗೆ ನಾವು ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಟೀಚರ್ಸಿಗೆ ಗೊತ್ತಿಲ್ಲದೆ ಇರೋದಿಲ್ಲ. ನಾವು ಫೋಟೋಗ್ರಾಫರ್ಸ್ ಹಾಕಿ ಬಿಟ್ಟು ಎಷ್ಟೋ ವರ್ಷ ಆಯಿತು.
ನಾವು ಸಣ್ಣಲ್ಲಿಂದ ಸೀರಿಯಸ್ ನ್ಯಾಚುರಲಿಸ್ಟ್ ವಿದ್ಯಾರ್ಥಿಗಳೇ. ಏಕೆಂದರೆ ನಮ್ಗೆ ಒಂದು ಸೈಡು ನಾವು ಸಣ್ಣ ಹುಡುಗರಾಗಿದ್ದರಿಂದ ನಾವು ಬೇರೆ ಕೆಲಸ ಮಾಡ್ಕೊಂಡು ಗಾರ್ಡನ್ ಸುತ್ತಿದ್ವಿ. ನಮ್ಗೆ ಒಂದು ಸೈಡು ಅಲ್ಲಿ ಕಾಡ್ಕುರುಗಳು ಜೈನ ಗ್ರೂಪ್ ಇದ್ದರೆ, ಇನ್ನೊಂದು ಸೈಡು BNHS ಒಂದು ಸೈಂಟಿಫಿಕ್ ಗ್ರೂಪು. ಅವರೆಲ್ಲ ಯಂಗ್ಸ್ಟರ್ಸು ಜಸ್ಟ್ ಶುರುವಾಗಿತ್ತು ರಿಸರ್ಚ್, ಅವ್ರ ಜೊತೆನೇ ಬೆಳೆದ್ವಿ. ಅವಾಗ ಇಂಟರ್ನೆಟ್ ಇರಲಿಲ್ಲ, ಆದರೆ ನಮಗೆ ಅವರ ಲೈಬ್ರರಿ ಆ್ಯಕ್ಸೆಸ್ ಇತ್ತು, ಆಮೇಲೆ ಅವ್ರ ಲರ್ನಿಂಗ್ ಆ್ಯಕ್ಸೆಸ್ ಇತ್ತು. ಸೊ ನಮ್ಗೆ ಒಂದು ಕಡೆಯಿಂದ ಸೈಂಟಿಫಿಕ್ ನಾಲೆಡ್ಜು, ಇನ್ನೊಂದು ಕಡೆಯಿಂದ ನೇಟಿವ್ ವಿಸ್ಡಮು ಸೇರ್ಕೊಂಡು ನಾವು ಬೇರೆ ಥರ ನಾವು ಫೋಟೋಗ್ರಾಫರ್ಸ್ ಆಗಿಲ್ಲ, ಫೋಟೋಗ್ರಾಫ್ ಮಾಡ್ತಿದ್ವಿ ಬದುಕಿಗೆ. ಅದಾದಮೇಲೆ ನಾವು ಫಿಲ್ಮ್ ಮೇಕರ್ಸ್ ಆಗೋದು, ಯಾವುದೋ ಕಾಲದಲ್ಲಿ ಕ್ಯಾಮ್ರಾ ಬಿಟ್ಟರೆ ಇನ್ನು ಬೇರೆ ಥರ ಫಿಲ್ಮ್ ಮೂಲಕ ಕಥೆಗಳಿವೆ. ಅದರಲ್ಲಿ ವೈಲ್ಡ್ ಲೈಫ್ ಫಸ್ಟ್ನ ಹೋಗಿ ಇಟ್ಕೊಂಡು ಮಾಡೋಕ್ಕೆ ಮಾಡಿದ್ರೆ ಅದ್ರ ಬಗ್ಗೆ ಸುಮಾರು ಕ್ಯಾಮ್ರಾ ವರ್ಕ್ ಮಾಡಿದ್ವಿ, ಫಿಲ್ಮ್ ಮಾಡಿದ್ವಿ, ಬೇರೆ ಬೇರೆ 26 ಮಾಡಿದೆ. ಅದು ಮಧ್ಯದಲ್ಲಿ ಒಂದು ಎಂಡ್ ಆಫ್ ದ 15 ಇಯರ್ಸ್ಗೆ ಒಂದು ನಾವು ಹೇಳಲೇಬೇಕಾಗಿದ್ದ ಸ್ಟೋರಿ ಹೇಳೋಕ್ಕಾಯ್ತು. ಅಷ್ಟೊತ್ತಿಗೆ ಅವುಗಳ ಪ್ರಪಂಚ ಎಂಟರ್ ಆಗಿದ್ದು ಅಷ್ಟೇ ಅಲ್ಲ, ಅವುಗಳ ಆಲ್ಮೋಸ್ಟ್ ವಾಸನಾ ಪ್ರಪಂಚ, ಅವುಗಳ ಶಬ್ದ ಪ್ರಪಂಚ ಅದು ಕೂಡ ನಾವು ಹೇಳ್ತಾಯಿದ್ದೀವಿ. ಅವಾಗ ಮಾತ್ರ ಆ ಇಂಡೆಪ್ತ್ ಸ್ಟೋರಿ ಹೇಳುತ್ತೆ. ಸೊ ನೀವು ಕಾಡಲ್ಲಿ ಕೇಳಿಸ್ಕೊಳ್ಳೋದು ಅಂದರೆ ಈಗ ನೋಡೋದು ಹಾಗೆ ಇರುತ್ತೆ. ನಿಮಗೆ ನೀವು ನೋಡೋದು ಬೇರೆ, ನೀವು ಒಂದು ಪ್ಲ್ಯಾಟ್ಫಾರ್ಮ್ ರೀಚ್ ಆದಮೇಲೆ ನಿಮಗೆ ಕಾಣೋದು ಬೇರೆ. ಕಾಣುವ ಕಣ್ಣು ನೋಡುವ ಕಣ್ಣು ಅಂತ ಹೇಳ್ತಾರಲ್ಲ, ನೋಡಿದ್ರೆ ಹೆಂಗೆ ಎಲ್ಲರಿಗೂ ಕಾಣೋದೇ ಕಾಣ್ತಾ ಇರುತ್ತೆ. ನಿಮಗೆ ಕಾಣುವ ಕಣ್ಣು ಬಂದಾಗ ಯು ವಿಲ್ ಸಿ ಮಚ್ ಬಿಯಾಂಡ್ ಇಟ್. ಅದೇ ಥರ ನಿಮ್ಗೆ ಅದಕ್ಕೆ ಈ ಶಬ್ದ ಪ್ರಪಂಚ ಪೂರಕವಾಗ್ತಾ ಹೋಗುತ್ತೆ. ಈಗ ಎಷ್ಟೋ ಸತಿ ಇವರೆಲ್ಲೋ ಕಾಡಲ್ಲಿ ಕೂತ್ಕೊಂಡು ಆರಾಮಾಗಿ ಇವರು ಇಷ್ಟ ಬಂದಂಗೆ ಬರ್ಕೊಂಡಿರ್ತಾರಂತ, ಬಟ್ ಅದು ಹಂಗೆ ಆಗೋದೇ ಇಲ್ಲ. ನಿಮಗೆ ಸುತ್ತಮುತ್ತ ಹಕ್ಕಿಗಳು ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಅನುಭವ ಇರ್ಬೋದು, ಬಟ್ ಕೆಲವರಿಗೆ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸುತ್ತಮುತ್ತಲ ಆ ಹಕ್ಕಿಗಳು ಮಾತಾಡ್ತಾ ಇರೋದು ಅರ್ಥ ಆಗಿ ಶುರು ಆಗ್ತಿದ್ದಂಗೆ ಅವುಗಳ ಕಷ್ಟ ಸುಖ ಎಲ್ಲ ನಿಮ್ಗಳಿಗೆ ಬಂದು ನಿಮ್ಮ ಜವಾಬ್ದಾರಿ ಬಂದ್ಬಿಡುತ್ತೆ. ನಿಮಗೆ ಗೊತ್ತಿರುತ್ತೆ ಇಲ್ಲೊಂದು ಬ್ಯಾಬ್ಲರ್ ಮಠ ಇಟ್ಟಿದೆ ಈಗ ಅಂತ, ಅಲ್ಲಿ ಕರೆಕ್ಟಾಗಿ ಅದೊಂದು ಅಲಾರಾಮ್ ಕಾಲ್ ಬರ್ತಿದ್ದಂಗೆ ಗೊತ್ತಾಗುತ್ತೆ. ದೂರದಲ್ಲೊಂದು ಯಾವುದೋ ಒಂದು ತಪ್ಪು ಕಾಲು ಬಂದಿರುತ್ತೆ, ಅದು ಬಂತು ಅಂತ. ಅದು ಬಂದರೆ ಮೊಟ್ಟೆ ಬೀಳಿಸ್ಬಿಡ್ತೋ ಬರೀ ಮೊಟ್ಟೆ ಇಟ್ಬಿಟ್ಟೋಗುತ್ತೋ ಅಂತ ಕುತೂಹಲ ಇರುತ್ತೆ. ಅದು ನೋಡಿದ್ರೆ ಇದಕ್ಕಿದ್ದಂಗೆ ನಾವು ಈಗ ಎಲ್ಲಿ ತಪ್ಪಿಸ್ತು ಅಂತ ಗೊತ್ತಾಗಲ್ಲ. ಅವು ಏರೋಪ್ಲೇನ್ ಲ್ಯಾಂಡಿಂಗ್ ಆದಾಗ ಆಗ್ತದೆ ಶಿಫ್ಟ್ ಅಂತ, ಇಷ್ಟೇ ಮೊಟ್ಟೆ ಇಕ್ಕದು ಅಕ್ಕೂಸು ಹಿಂಗೆ. ಅದಕ್ಕೆ ಅಷ್ಟೊತ್ತಿಗೆ ಮುಂಚೆ ಒಂದು ಮೇಲ್ ಬಂದು ಆ ಬುಷ್ ಹಿಂಗೆ ಹೊಡೆದಿದೆ. ಹೊಡೆದ್ರೆ ಆ ಅಲಾರಾಮ್ ಕಾಲಿಗೆ ನಾಚೆ ಹೋಗಿದ್ದೀನಿ, ಬರೀತ ಕೂತಿದ್ದು ತೋಡೋಗಿದ್ವಿ. ಹೋಗಿ ಹೊಡೆದ್ರೆ ಆ ತಾಯಿ ಬಂದು ಅದನ್ನ ಹಟ್ಸ್ಕೊಂಡು ಹೋಗಿದೆ. ಹಟ್ಸ್ಕೊಂಡು ಹೋದ್ರೆ ಹಿಂದೆನೇ ಇನ್ನೊಂದು ಕಕ್ಕು ಫೀಮೇಲ್ ಬಂದು ಸುಮ್ಮನೆ ಹಿಂಗೆ ಟಚ್ ಏನಂತಾರಲ್ಲ, ಏರೋಪ್ಲೇನಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಹಿಂಗೆ ಟಚ್ ಲ್ಯಾಂಡಿಂಗ್ ಅಂತ ಸುಮ್ಮನೆ ಹಾಗೆ ಹಿಂಗೆ ಅಂತ ಹೋಯ್ತು. ನೋಡಿದ್ರೆ ಒಂದು ಮೊಟ್ಟೆ ಎಕ್ಸ್ಟ್ರಾ ಆಯಿತು. ಸರಿ ಹಿಂಗೆ ನೋಡ್ತಾ ಹೋದರೆ 4 ದಿವಸ ಆದಮೇಲೆ ಅಲ್ಲಿ 4 ಮೊಟ್ಟೆ ಮ್ಯಾಕ್ಸಿಮಮ್ ಇಡೋ ಜಾಗದಲ್ಲಿ 9 ಮೊಟ್ಟೆ ಇದೆ. ಈ 9 ಮೊಟ್ಟೆ ಎಲ್ಲಿಂದ ಬಂತು ಅಂತ ಹುಡ್ಕೊಂಡು ಹೋದರೆ ಮುಗಿಲೇ ಇಲ್ಲ. ಎಷ್ಟೋ ವರ್ಷಗಳಾದಮೇಲೆ ಡಾಕ್ಟರ್ ಜಹಾವಿ ಅಂತ ಒಬ್ಬರು ಇಸ್ರೇಲಲ್ಲಿ ಬಿಹೇವಿಯರ್ ಸೈಂಟಿಸ್ಟು, ಅವರು ಅವ್ರ ಸ್ಟೂಡೆಂಟ್ಸು ಇಸ್ರೇಲಿ ಬ್ಯಾಬ್ಲರ್ಸ್ ಅಂದರೆ ಒಂದು ಗುಂಪಲ್ಲಿ ಬದುಕು ಹಕ್ಕಿಗಳು, ಅದು 7 ಸಿಸ್ಟರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅದರಲ್ಲಿ ಸುಮಾರು ಸ್ಪೀಸೀಸ್ ಇರ್ತವೆ. ಅದರಲ್ಲಿ ಒಂದು ಸ್ಪೀಸಿ ನಾನು ಮಾತಾಡ್ತೀನಿ. ಅವರು ಸ್ಟಡಿ ಮಾಡ್ತಾಯಿದ್ರು ಇನ್ನೊಂದು ಸ್ಪೀಸಿ ಆಫ್ ಬ್ಯಾಬ್ಲರು, ಬಟ್ ಅವರು ಗ್ರೂಪಲ್ಲಿ ಬಂದರು. ಅದು ಇಸ್ರೇಲ್ ಸ್ಟಡಿ ನಡೆದರೆ ನಾನು ಅದನ್ನ ಓದಕ್ಕೆ ಶುರು ಮಾಡ್ಬೇಕಾದ್ರೆ ಆಲ್ರೆಡಿ 50 ವರ್ಷ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರು ಒಂದೇ ಜಾಗದಲ್ಲಿ. ಬರೀ ಒಂದು 250 ಎಕರೆಯಲ್ಲಿ 4 ಬ್ಯಾಬ್ಲರ್ ಗ್ರೂಪ್ ಫಾಲೋ ಮಾಡಿಕೊಂಡು 100 ಜನ ಸ್ಟೂಡೆಂಟ್ಸ್ ಬಂದೋಗಿದ್ರು. 50-60 PhDಗಳು ಬಂದಿದ್ದು. ಡಾರ್ವಿನ್ಗೆ ಪಜಲ್ ಆಗಿದ್ದು, ವಾಲೆಸ್ಗೆ ಪಜಲ್ ಆಗಿದ್ದು, ಹಕ್ಸ್ಲಿಗೆ ಪಜಲ್ ಆಗಿದ್ದು ಎಷ್ಟೋ ಕ್ವಶನ್ಗಳು ಇದರಲ್ಲಿ ಉತ್ತರ ಸಿಗ್ತವೆ. ಕಡೆಯಲ್ಲಿ ಅದು ಓದ್ತಾ ನನಗೆ ಆ ಬ್ಯಾಬ್ಲರ್ದು ಉತ್ತರ ಸಿಕ್ತು. ನಮ್ಮ ಬಯೋಲಾಗ್ದು ಎಷ್ಟೋ ಪ್ಯಾಕ್ ಡೈನಮಿಕ್ಸ್ ಅಂತೀವಿ, ಅಂದರೆ ಅವು ಪ್ಯಾಕ್ ಹೆಂಗೆ ಬದಲಾಗ್ತಾ ಇರ್ತವೆ, ನಂಬರ್ಸ್ ಯಾಕೆ ಚೆಕ್ ಆಗುತ್ತೆ, ಯಾವಾಗ ಬಿಟ್ಟೋಗುತ್ತೆ, ಯಾಕೆ ಬಿಟ್ಟೋಗುತ್ತೆ, ಯಾವ್ದು ಬಿಟ್ಟೋಗುತ್ತೆ ಪರ್ಟಿಕ್ಯುಲರ್, ಅದೆಲ್ಲ ಕಾಂಪ್ಲಿಕೇಟ್ ಆಗ್ತಾಗುತ್ತಲ್ಲ, ಅದಕ್ಕೆಲ್ಲ ಸೊಲ್ಯೂಷನ್ ಇಲ್ಲಿ ಸಿಕ್ತು ಜಹಾವಿ. ಸೊ ಇಟ್ ಆಲ್ ಇಸ್ ಸೋ ಬ್ಯೂಟಿಫುಲಿ ಇಂಟರ್ಕನೆಕ್ಟೆಡ್. ನಿಮ್ಮ ಬರೀ ಶಬ್ದ ಪ್ರಪಂಚ ಆದರೆ ಅದು ಎಲ್ಲೆಲ್ಲೆಲ್ಲೋ ಹೊಡೋದು. ಸೊ ಇದಕ್ಕೆ 9 ಮೊಟ್ಟೆ ಇಟ್ಕೊಂಡಿತ್ತಲ್ಲ, ಅದು ಇದೇ 9 ಮೊಟ್ಟೆ ಇಕ್ಕಿಂತ ಎಷ್ಟೋ ವರ್ಷ ಗೊತ್ತಿಲ್ಲ ನನಗೆ. ಅದಾದಮೇಲೆ ಮೊಟ್ಟೆಗಳೆಲ್ಲ ಬಿದ್ದು ಎಲ್ಲ ಹೋಗ್ತಿದ್ರು ಮನೆ ಹತ್ತಿರನೇ. ಅವುಗಳ ಗಲಾಟೆ, ಅವುಗಳ ಮಾತುಕತೆ ಕೇಳಿಸ್ಕೊತಾ ನಮ್ಮ ಬರೆಯೋದು ಇಲ್ಲಿ ಏನೂ ಒಳಕೋಲ್ಲ. ಊಟನೇ ಅದಕ್ಕೆ ಬಿಟ್ಬಿಟ್ಟು ಓಡೋಗ್ಬೇಕಾಗ್ತದೆ. ಅವು ಏನೇನೋ ಮಾತಾಡ್ಕೊತಾವೆ.
ಕೆಲವು ಸರ್ತಿ ನಮ್ಮ ಬಗ್ಗೆನೇ ಮಾತಾಡ್ತಿರ್ತದಂತೆಲ್ಲ ಅನಿಸ್ತೇವೆ. ಸೊ ಹಂಗಾಗಿ ನೀವು ಕಕ್ಕಂತ ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇದು ಅದು ತಲೆ ಒಳಗೆ ಉಳಿದಿರುತ್ತೆ. ಅದು 9 ಮಟ್ಟಿಗೆ ಎಣ್ಣಿಗೆ ಬಂದು ಅದಾದಮೇಲೆ ಈ ಜಹಾವಿನ ಓದ್ತಾ ಹೋದಾಗಿ ಯಾವುದು ಕರೆಕ್ಟಾಗಿ ಉತ್ತರ ಸಿಗ್ತದೆ. ನಾನು ಹೇಳ್ತೀನಿ ಸ್ವಲ್ಪ ಕಾಂಪಿಟೇಟಿವ್ ಇರೋದು. ಸೊ ಮಾಡಿ ಉತ್ತರ ಸಿಗ್ತದೆ. ಸೊ ಸೌಂಡ್ ಸ್ಕೇಪಲ್ಲಿ ಇಷ್ಟೆಲ್ಲ ಕನ್ಫ್ಯೂಸ್ ಮಾಡಿ ಇಡೀ ಪ್ರಪಂಚ ಎಲ್ಲ ಚಿಕ್ಸ್ಕೊಂಡು ವಾಪಸ್ ಬಂದು ನಾನು ಅಲ್ಲೇ ಬಿಟ್ಟಿರ್ತೀನಿ. ತಿರ್ಗಾ ಒಳ್ಳಾಗಿಂದ ಹಾಗೆ ಇರ್ತೀನಿ ನಾನು. ಸೊ ನೀವ್ಯಾರು ಇಂಟರ್ಫಿಯರ್ ಆಗಿ ಸೌಂಡ್ ಸ್ಕೇಪಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಏನು ಬೇಕು ಅನಿತೀನಿ ಕೇಳಿರ್ತೀನಿ. ಸರ್, ಇನ್ನೊಂದು ಮಾತು ನಾನು ಓದಿದ್ದೇನೆ. ನೀವು ಒಂದು ಮರವನ್ನು ಅಧ್ಯಯನ ಮಾಡಿದರೆ, ಅದರ ಎಲ್ಲ ಸೀಸನ್ಸಲ್ಲಿ ಅಧ್ಯಯನ ಮಾಡ್ತಾ ಹೋದರೆ 10 ಕಾಡು ನೋಡಿದ ಸುತ್ತಿದ ಅನುಭವ ಸಿಗುತ್ತೆ ಅಂತ ಒಂದು ಕಡೆ ನಾನು ಓದಿದೆ. ನಾವೆಲ್ಲ ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರು. ಹಾಗಾಗಿ ನಮಗೀಗ ಮುಖ್ಯವಾಗಿ ಮಕ್ಕಳೊಳಗೆ ಈ ಥರದ ಒಂದು ಕಾಡಿನ ಬಗ್ಗೆ ಸೂಕ್ಷ್ಮತೆಯನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇವೆ. ಇದೆರಡಕ್ಕೂ ಉತ್ತರವಾಗಿ ನೀವು ಮಾತಾಡಬಹುದಾ? ಒಂದು ಯಾರಿಗೆ ಆಗಲಿ ಸಣ್ಣ ಮಕ್ಕಳಿಗೆ ನಾವು ಸಹಜವಾದ ಕುತೂಹಲನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ನಾವು ಥಿಯರಿ ಮೂಲಕ ಅಥವಾ ನೀವು ಚಿತ್ರಗಳ ಮೂಲಕ ಅವರಿಗೆ ನೀವು ಹೇಳಿಕೊಟ್ರು ಅದೊಂಥರ ಸಿಲಿಬಸ್ಸಲ್ಲಿ ಹೇಳ್ಕೊಡೋಕ್ಕಾಗುತ್ತೆ. ಅವರು ಅಷ್ಟೊಂದು ಅವ್ರಿಗೆ ಟಚ್ ಆಗಲ್ವ ಅಂತ ನನಗೆ ಅನ್ಸೋದು. ನಿಮ್ಮ ಸುತ್ತಮುತ್ತಲು ನಿಮ್ಮ ಶಾಲೆ ಇದ್ದಾವಲ್ಲ, ಶಾಲೆ ಆವರಣ, ಅದರೊಳಗೇ ನಿಮ್ಮ ಕಥೆಗಳನ್ನ ಬೆಳೆಸ್ಬೋದು ಅವರಿಗೆ. ಅಂದರೆ ಅವರು ಮತ್ತೆ ಅದನ್ನು ಏನು ಅಧ್ಯಯನ ಮಾಡಬೇಕಾಗಿಲ್ಲ, ರಿವೈಸ್ ಮಾಡಬೇಕಾಗಿಲ್ಲ, ಹಂಗೆ ರಿಜಿಸ್ಟರ್ ಆಗೋದು. ಯಾವ ಥರ ಅಂತ ನಾನು ಹೇಳ್ತೀನಿ. ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಏನಿಲ್ಲ, ಒಂದೇ ಏರಿಯಲ್ಲಿದ್ದವರು, ಒಂದೇ ಸ್ಕೂಲು, ನನಗೆ ಜೂನಿಯರ್, ಒಟ್ಟಿಗೆ ಆಟ ಆಡ್ತಾಯಿದ್ರು. ಬಹುಶಃ ಕಾಮನ್ ಇಂಟ್ರೆಸ್ಟ್ ಇರ್ಬೋದು ಕೆಲವು ನೇಚರ್ ರಿಲೇಟೆಡಲ್ಲಿ, ಅದಷ್ಟೇ ಮತ್ತೇನಿಲ್ಲ. ಅಂದರೆ ತುಂಬ ಪ್ಲ್ಯಾಂಡಾಗಿ ನಾವು ಹಿಂಗೆ ಜೊತೆ ಸೇರಿಕೊಂಡು ಮುಂದೆ ಹಿಂಗೆ ಆ ಥರ ಇಲ್ಲ. ನಾವು ಆ ಥರ ಒಂದು ಪ್ಲ್ಯಾಂಡಿಂದ ಸುಮ್ಮನೆ ಟ್ರಾವೆಲ್ ಮಾಡಿರೋದು ಇಲ್ಲಿವರೆಗೂ, ಮತ್ತೇನಿಲ್ಲ. ಥ್ಯಾಂಕ್ ಯು. ಕೇಳೋದು ಯಾವ ನಿಮ್ಮ ಎಲ್ಲ ಆರ್ಟಿಕಲ್ಸಲ್ಲಿ ಒಂದು ಮಾತನ್ನು ಹೇಳ್ತೀರಿ ನೀವು, ಕಾಡನ್ನು ನೋಡುವುದೆಲ್ಲ ಕೇಳಿಸ್ಕೋಬೇಕು ಅಂತೀರಿ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಏನು ಹಾಗಂದರೆ ನೋಡುವುದಕ್ಕೂ ಆಲಿಸುವುದಕ್ಕೂ ಇರುವಂತಹ ವ್ಯತ್ಯಾಸ ಅಥವಾ ಅದರ ವಿಶೇಷತೆ? ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ನಾವು ಒಂದೇ ಕ್ಷೇತ್ರದಲ್ಲಿ ಬಹಳ ಕಾಲ ಇರೋದ್ರಿಂದ, ಈಗ ಪಂಪನ ಕವಿ ಪಂಪನ ಕೆಲವು ವಿಷಯಗಳ ಪ್ರಸ್ತಾಪದಲ್ಲಿ ಅವನು ಹೇಳ್ತಾನೆ. ಅವನು ಯಾವ್ಯಾವ ಹಕ್ಕಿ ಅದರೊಳಗೆ ಅವನು ಹೆಸರಿಸ್ತಾ ಹೋಗ್ತಾನೆ. ನಮಗೆ ಆ ಹಕ್ಕಿಗಳು ಯಾವುದು ಹೇಳ್ತಿದ್ದಾರೆ ಅಂತ ನೋಡಿದಾಗ ಅವನು ಯಾವ ಊರಲ್ಲಿದ್ದಾನೆ ಅಂತ ಒಂದು ಅಂದಾಜು ಬರುತ್ತೆ. ಪಂಪ ಇದ್ದಿದ್ದು ಜಾಗ ಏನಿರ್ಬೋದು ಅಂತ. ಏಕೆಂದರೆ ಯಾವ ಹಕ್ಕಿಗಳು ಯಾವ ನೆಲೆಯಲ್ಲಿ ಬದುಕ್ತವೆ ಅಂತ ಈ ಮೂಲಕ ನಾವು ಕಾಡೋದು ನೋಡ್ಬೋದು. ಅರ್ಥ ಆಯ್ತಲ್ಲ? ಈಗ ಕೋಗಿಲೆ ಬರೀತಾವೆ, ಹೆಚ್ಚಾಗಿ ಕವಿಗಳಲ್ಲಿ ಕೋಗಿಲೆ ಬರುತ್ತೆ. ಕೋಗಿಲೆ ನಿಮಗೆ ಮನುಷ್ಯರ ಕಡೆನೇ ಇರೋದು. ಯಾಕಂದರೆ ಕಾಗೆಗಳ ನೆರವು ಅಂದರೆ ಅವುಗಳ ಇಡೀ ಬದುಕಿಗೆ ನಮ್ಮದು ಕಾಗೆಗಳು ಬೇಕಾಗುತ್ತೆ. ಅವುಗಳು ನಿಮಗೆ ಗೊತ್ತಿರೋದೆ, ಅವು ಪರಾವಲಂಬಿ ಪ್ರವೃತ್ತಿ ಇರೋವಂಥವು. ಅಂದರೆ ನಿರ್ದಿಷ್ಟವಾಗಿ ಮೊಟ್ಟೆ ಮರಿ ಮಾಡಿ ಹೋಗೋಕ್ಕೆ ಅವು ಆಶ್ರಯಿಸದೆ ಕಾಗೆಗಳನ್ನ. ಸೊ ನೀವು ಕೋಗಿಲೆನ ನೀವು ಒತ್ತು ಕೊಟ್ಟು ಬರಿತಾ ಇದ್ದೀರಾ ಅಂತಂದರೆ ನಮ್ಮ ಕಣ್ಣಿಗೆ ಬರೋದು ಮಾವಿನ ಮರ, ಊರು. ಕಾಗೆ ಇರಬೇಕಂದ್ರೆ ಜನ,
ಸೊ ನಮಗೆ ಈ ಥರ ಒಂದು ಚಿತ್ರಣ ಕಟ್ಕೊಂಡ್ಬಿಡುತ್ತೆ. ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಇವು ನಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಹೊಸ ಇದನ್ನು ಅಂದರೆ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಅದು ಒಂದು ರೀತಿ